ಖಂಡಿಸ್ಬೇಕು ಅಂತ ಇದ್ದು ನಾಳೆ ಆಗಲ್ಲ. ಕ್ಯಾಬಿನೆಟ್ ನಲ್ಲಿ ಇದು ಚರ್ಚೆನೇ ಆಗಿಲ್ವಲ್ಲ, ಅದು ಇಟ್ಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಜನರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಮೇಲ್ನೋಟಕ್ಕೆ ಇಲ್ಲ ನಾನೇನು ಮಾಡಿಲ್ಲ ಅಂತ ಅಂದ್ರೂ ಕೂಡ ಒಳಗಿಂದೊಳಗೇನೆ DK ಶಿವಕುಮಾರ್ ಮಾತ್ರ ಅಲ್ಲ, ಲಿಂಗಾಯತ ಸಮುದಾಯವನ್ನು ಮಟ್ಟ ಹಾಕುವಂಥ ಕೆಲಸವನ್ನ ಅಹಿಂದ ಚಾಂಪಿಯನ್ ಅನ್ಸ್ಕೊಂಡ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತವರ ತಂಡವನ್ನ ಸೇರಿಸಿಕೊಂಡು ಕಾಂಗ್ರೆಸ್ನಲ್ಲಿ ಮುಂದಿನ ನಾಯಕರಾಗಿ ಬೆಳೀತಾ ಇರುವ CM ಸ್ಥಾನಕ್ಕೆ ಕಣ್ಣಿಟ್ಟಿರುವಂಥ DK ಶಿವಕುಮಾರ್ ಅವರನ್ನ ಇಲ್ಲೇ ತಡೆಯುವ ಕೆಲಸ ಮಾಡ್ತಿದ್ದಾರಾ? ಜಾತಿ ಗಣತಿ ವರದಿಯನ್ನ ಸ್ವೀಕರಿಸೋದಿಕ್ಕೆ ಹಿಂದೆ ಮುಂದೆ ನೋಡ್ತಿರೋ ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಆದಷ್ಟು ಬೇಗ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಬೇಕು ಅಂತ ಇದೆ. ಹಾಗಾದರೆ ಈ ಒಟ್ಟಾರೆ ಜಾತಿ ಗಣತಿಯ ಲೆಕ್ಕಾಚಾರದಲ್ಲಿ ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಸಂಖ್ಯೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಇದು ಇನ್ಸೈಡ್ ರಿಪೋರ್ಟ್. ಹೀಗೆ ಇರೋದ್ರಿಂದಾನೆ SC ST ಜನಗಣತಿಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಕಾಣಿಸಿರೋದ್ರಿಂದಾನೆ 1 ಕೋಟಿಯನ್ನ ದಾಟ್ತಾ ಇರುವಂತ ಒಂದೇ ಜಾತಿ SC ST. ಹಾಗಾಗಿ ಅದರ ಬಗ್ಗೆ ಸಿದ್ದರಾಮಯ್ಯನವರಿಗೆ ದೊಡ್ಡ ಗ್ಯಾರಂಟಿ, ಅಹಿಂದಕ್ಕೆ, ಹಿಂದುಳಿದ ವರ್ಗಕ್ಕೆ KPCC ಅಧ್ಯಕ್ಷ ಸ್ಥಾನ ಕೊಡಿಸಬೇಕು ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿಸಬೇಕು ಅನ್ನೋದು. ಹಾಗಾದ್ರೆ ಒಟ್ಟಾರೆ ಜಾತಿ ಗಣತಿಯ ಸೀಕ್ರೆಟ್ ಏನು, ಎಷ್ಟು ಸಂಖ್ಯೆಯಲ್ಲಿ ಯಾವ ಜಾತಿಯವರು ಇದ್ದಾರೆ ಅನ್ನೋದನ್ನ ನೋಡೋಣ. ಅದರಿಂದಾಗಿನೇ KPCC ಅಧ್ಯಕ್ಷ ಸ್ಥಾನ ಕೊಡಿ, CM ಸ್ಥಾನ ಬಿಟ್ಕೊಡಿ ಅಂತ ಪಟ್ಟು ಹಿಡಿತಾ ಇರೋದು. DK ಶಿವಕುಮಾರ್ ಅವರು ವಿದೇಶಕ್ಕೆ ಹೋದ ಕೂಡಲೇ ಇಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದು. ಇಡೀ ರಾಜಕೀಯದ ಲೆಕ್ಕಾಚಾರವೇ ಉಲ್ಟಾ ಪಲ್ಟಾ ಆಗುತ್ತೆ. ಮುಂದಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸ್ತೀನಿ, ಮುಚ್ಚಿದ ಲಕೋಟೆಯಲ್ಲಿ ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವರದಿಯನ್ನ ಎಲ್ಲರ ಮುಂದೆ ಓಪನ್ ಆಗಿ ಸದ್ಯಕ್ಕೆ ಇಡೋದಿಲ್ಲ. ಇದರ ಬಗ್ಗೆ ಒಂದಷ್ಟು ತಕರಾರುಗಳಿದ್ದಾವೆ. ಈಗಾಗಲೇ ವೀರಶೈವ ಮಹಾಸಭಾ, ಲಿಂಗಾಯತ ಸ್ವಾಮಿಗಳು, ಹಾಗೇನೆ ಒಕ್ಕಲಿಗ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಇದು ವೈಜ್ಞಾನಿಕ ಅಲ್ಲ, ಮನೆಗೆ ಹೋಗಿ ಸಮೀಕ್ಷೆ ಮಾಡಿಲ್ಲ, ಇದು ಆಗಿನೇ ಸುಮಾರು ವರ್ಷಗಳಾಗಿದೆ, ಇದನ್ನ ಈಗ ಓಪನ್ ಮಾಡಬಾರ್ದು ಅನ್ನುವಂಥ ಒತ್ತಾಯ ಇದೆ. ಹಾಗಾದ್ರೆ ಎಷ್ಟು ಸಂಖ್ಯೆಯಲ್ಲಿ SC ST ಜನಸಂಖ್ಯೆ ಹೆಚ್ಚಳ ಆಗಿದೆ, ಬೇರೆ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ ಅಂತ ನೋಡಿದ್ರೆ ಮೊದಲಿಗೆ 1 ಕೋಟಿಯನ್ನ ದಾಟ್ತಾ ಇರುವಂತ ಒಂದೇ ಒಂದು ಸಮುದಾಯ ಅಂದ್ರೆ ಅದು SC ಸಮುದಾಯ. 1,08,00,000 ಇದ್ದಾರೆ SC ಸಮುದಾಯದವರು ಅನ್ನುವಂಥ ಲೆಕ್ಕಾಚಾರವನ್ನ ಈ ವರದಿ ಹೊಂದಿದೆ. ಈ ವರದಿ ಅದೆಷ್ಟು ಅಥೆಂಟಿಕ್ಕೋ ಗೊತ್ತಿಲ್ಲ, ಆದರೆ ಹೊರಗಡೆ ಬಂದ್ರೆ ಅಲ್ಲೋಲ ಕಲ್ಲೋಲ ಆಗೋದಂತೂ ಸತ್ಯ. ಇಲ್ಲಿ SC ST ಸಮುದಾಯ 1,08,00,000. ಈ ಸಮುದಾಯದ ಅರ್ಧದಷ್ಟಿವೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು. ಈಗ ರಾಜಕೀಯದಲ್ಲಿ ಯಾವ ಸಮುದಾಯಗಳು ಮುಂಚೂಣಿಯಲ್ಲಿದ್ದಾವೋ ಅವು ಆ ಸಮುದಾಯಗಳ ಜನಸಂಖ್ಯೆ SC ಅರ್ಧದಷ್ಟಿದೆ. STಯನ್ನು ಬಿಟ್ಟುಬಿಡಿ. ಇನ್ನ SC 1,08,00,000 ಆದ್ರೆ ಇಡೀ ಕರ್ನಾಟಕದ ಜನಸಂಖ್ಯೆ ಎಷ್ಟು? ಕರ್ನಾಟಕದ ಜನಸಂಖ್ಯೆ ಈ ವರದಿ 2011ರ ಜನಗಣತಿ ಪ್ರಕಾರ ಅಂದ್ರೆ 6.5 ಕೋಟಿಯ ಹತ್ತಿರ ಅನ್ನೋ ರೀತಿಯಲ್ಲಿದೆ. ಹಾಗಿರುವಾಗ ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗ್ತಾ ಇರುವಂಥದ್ದು, ಮುಸ್ಲಿಂ ಜನಸಂಖ್ಯೆ 70 ಲಕ್ಷ ಇದೆ ಅನ್ನುವಂಥದ್ದು. ಮುಸ್ಲಿಂ ಜನಸಂಖ್ಯೆ 70 ಲಕ್ಷ ಇರೋದು ಇದು ದೊಡ್ಡ ಮುಂದಿನ ದಿನಗಳಲ್ಲಿ ಕ್ಲೈಮ್ ಮಾಡ್ತಾರೆ. ಯಾವ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೋ ಮುಸ್ಲಿಮರು, ಆ ಮುಸ್ಲಿಂ ಜನಸಂಖ್ಯೆ 70% ಆಗಿರೋದ್ರಿಂದ ಅವರು ನಮಗೆ KPCC ಅಧ್ಯಕ್ಷ ಸ್ಥಾನ ಕೊಡಿ, ನಮಗೆ DCM ಸ್ಥಾನ ಕೊಡಿ ಅಂತ ಕೇಳ್ತಾರೆ. 2ನೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರೋದೇ ಇಲ್ಲಿ ಮುಸ್ಲಿಂ ಅನ್ನೋದನ್ನ ಗಮನಿಸಬೇಕು. 3ನೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಅಂದ್ರೆ 70 ಲಕ್ಷ ಮುಸ್ಲಿಂ ನಂತರ 65 ಲಕ್ಷ ಲಿಂಗಾಯತರಿದ್ದಾರೆ ರಾಜ್ಯದಲ್ಲಿ ಅನ್ನೋದು. ಲಿಂಗಾಯತರನ್ನ ರಾಜ್ಯದಲ್ಲೇ ದೊಡ್ಡ ಸಮುದಾಯ ಅಂತ ಅವರಿಗೆ ಮುಖ್ಯಮಂತ್ರಿ ಸ್ಥಾನಗಳು ಹೆಚ್ಚು ಸಿಗ್ತಾ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ ಅನ್ನುವಂಥ ಆತಂಕ ದೊಡ್ಡ ಸಮುದಾಯಕ್ಕೆ ಕಾಡೋಕೆ ಶುರುವಾಗುತ್ತೆ. ಇನ್ನು 2ನೇ ಅತ್ಯಂತ ದೊಡ್ಡ ಸಮುದಾಯ ಅಂತ ಇಲ್ಲಿವರೆಗೂ ಬಿಂಬಿಸಿಕೊಳ್ತಾ ಇದ್ದಿದ್ದು ಒಕ್ಕಲಿಗರು 60 ಲಕ್ಷ ಇದ್ದಾರೆ. ಅವರು ಲಿಂಗಾಯತಕ್ಕಿಂತ 5 ಲಕ್ಷ ಕಡಿಮೆ ಇದ್ದಾರೆ ಅಂತ ಈ ವರದಿಯ ಆಂತರಿಕ ಅಂಶಗಳು ಹೇಳ್ತಾ ಇರುವಂಥದ್ದು. ಇನ್ನು ಕುರುಬ, ಸ್ವತಃ ಸಿದ್ದರಾಮಯ್ಯನವರ ಸಮುದಾಯ ಏನಿದೆ ಇದು 3ನೇ ಅತ್ಯಂತ ದೊಡ್ಡ ಸಮುದಾಯ ಅನಿಸ್ಕೊಂಡಿತ್ತು. ಆದರೆ ಈಗ ಅದು 5ನೇ ಸ್ಥಾನಕ್ಕೆ ಇಳಿಯುತ್ತೆ. ಕುರುಬರು 45 ಲಕ್ಷ ಇದ್ದಾರೆ ಈ ರಾಜ್ಯದಲ್ಲಿ ಅಂತ. ಇನ್ನು ಚಿಕ್ಕ ಪುಟ್ಟ ಸಮುದಾಯಗಳು ನೋಡೋದಾದ್ರೆ ಈಡಿಗರು 15 ಲಕ್ಷ, ವಿಶ್ವಕರ್ಮ 15 ಲಕ್ಷ, ಹಾಗೇನೆ ಬ್ರಾಹ್ಮಣ ಸಮುದಾಯ 15 ಲಕ್ಷ,
ಯಾದವ ಸಮುದಾಯ 10 ಲಕ್ಷ, ಅರೆ ಅಲೆಮಾರಿಗಳು 6 ಲಕ್ಷ, ಮಡಿವಾಳರು 6 ಲಕ್ಷ, ಸವಿತಾ ಸಮಾಜದವರು 5 ಲಕ್ಷ, ಕುಂಬಾರರು 5 ಲಕ್ಷ, ಇತರೆ ಕ್ರಿಶ್ಚಿಯನ್ ಸೇರಿದಂತೆ ಬೇರೆ ಬೇರೆ ಸಮುದಾಯದವರು ಒಂದಷ್ಟು ಲಕ್ಷಗಳಲ್ಲಿ ಇದ್ದಾರೆ. ST ಸಮುದಾಯ 40 ಲಕ್ಷ ಇದೆ ಅನ್ನುವಂಥದ್ದು. ಇಲ್ಲಿ SC ST ಸೇರ್ಕೊಂಡ್ರೆ 1.5 ಕೋಟಿ ಜನಸಂಖ್ಯೆ, ಹೆಚ್ಚು ಕಡಿಮೆ SC ST ಸಮುದಾಯದ ಒಂದರದ್ದೇ ಆಗುತ್ತೆ. ಹಾಗಾಗಿನೇ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ SC ST ಸಮುದಾಯಕ್ಕೆ ಸಿಗಬೇಕು. ಅದರ ನಂತರ ಇರೋದು ಮುಸ್ಲಿಂ 70 ಲಕ್ಷ, ಆ ಸಮುದಾಯಕ್ಕೆ DCM ಸ್ಥಾನ ಸಿಗಬೇಕು. ಈ ಲೆಕ್ಕಾಚಾರ ಶುರುವಾಗುತ್ತೆ. ಸಿದ್ದರಾಮಯ್ಯನವರ ನಂತರ ಈ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿದ್ದೆ ಆದ್ರೆ ರಾಜ್ಯದಲ್ಲಿ ಈ ರಾಜಕೀಯದ ಏನು ಸಮುದಾಯಗಳ ಆಧಾರದಲ್ಲಿ ಏನು CM ಸ್ಥಾನ DCM ಸ್ಥಾನ ಕೊಡ್ಲಾಗ್ತಾ ಇತ್ತೋ ಅದೇ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಇದನ್ನ ಈಗ ಒಪ್ಪಿಕೊಳ್ಬೇಕಾ? ಇದೇ ಸತ್ಯನ? ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ಲಾಗಿದೆಯಾ? ಅಥವಾ ಈ ಸಮೀಕ್ಷೆಯ ಹಿಂದೆ ಯಾವ್ದಾದ್ರೂ ಕಾರಣದ ಕೈ ಕೆಲಸ ಮಾಡಿದ್ಯಾ? ಈಗ 70 ಲಕ್ಷ ಮುಸ್ಲಿಮರಿದ್ದಾರೆ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ನೇರವಾಗಿ ನನ್ನನ್ನೇ DCM ಮಾಡಿ, ನನ್ನನ್ನೇ KPCC ಅಧ್ಯಕ್ಷ ಮಾಡಿ ಅಂತ ಕೇಳಬಹುದು. ಅಥವಾ ನನ್ನನ್ನೇ CM ಮಾಡಿದ್ರೂ ಪರವಾಗಿಲ್ಲ, ನಮ್ಮ ಸಮುದಾಯಕ್ಕೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು ಕೇಳ್ಬೋದು. ಈ ಪರಿಸ್ಥಿತಿ ಬಂದಿದ್ದೆ ಆದ್ರೆ ಲಿಂಗಾಯತ ಒಕ್ಕಲಿಗ ಸಮುದಾಯದ ನಾಯಕರು ಏನ್ ಮಾಡ್ತಾರೆ ಅನ್ನುವ ಪ್ರಶ್ನೆ. ಅದಕ್ಕೇನೆ ಈ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಓಪನ್ ಮಾಡೋದಿಲ್ಲ ಅಂತ. ಇನ್ನೊಂದು ವಿಚಾರ ಇದೆ. ಇದು ಮುಂದಿನ 2026 ಕೇಂದ್ರ ಏನು ಜನಗಣತಿಯನ್ನು ಮಾಡುತ್ತೋ 2025ರಲ್ಲಿ ಜನಗಣತಿ ಮಾಡಿ 2026ರಲ್ಲಿ ಅದರ ವರದಿ ಹೊರಗಡೆ ಬರುತ್ತೆ ಅನ್ನುವಂಥದ್ದಿದೆ. ಆಗಲೇ ಜಾತಿ ಗಣತಿಯನ್ನು ಮಾಡಿ ಅನ್ನುವಂಥದ್ದು ಕೂಡ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಸದ್ಯ ತನಗೆ CM ಸ್ಥಾನ ಹೋಗುತ್ತೆ, ಏನಾದರೂ ಕಾಂಗ್ರೆಸ್ನ ಒಳ ಒಪ್ಪಂದದಂತೆ ಆಗಿದ್ದು ಒಪ್ಪಂದ, DK ಶಿವಕುಮಾರ್ ಅವರಿಗೆ 2.5 ವರ್ಷದ ನಂತರ CM ಸ್ಥಾನ ಬಿಟ್ಟು ಕೊಡಬೇಕು ಅಂತ ಬಂದಾಗ ಅದಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಏನಾದರೂ ಸಿದ್ದರಾಮಯ್ಯನವ್ರಿಗಿದ್ರೆ ಆಗ ಇವರು ಈ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿ ರಾಜಕೀಯದಲ್ಲೊಂದು ಕೋಲಾಹಲ, ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸ್ತಾರೆ. ಆಗ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ನಮಗೆ ಬೇಕು CM ಸ್ಥಾನ, ನಮಗೆ DCM ಬೇಕು, ಅವರನ್ನು ಬೇಕಾದ್ರೆ KPCC ಅಧ್ಯಕ್ಷರನ್ನಾಗಿ ಮುಂದುವರಿಸಿ ಅಂತ ಹೇಳಿ ಪಟ್ಟು ಹಿಡಿಯುವಂತ ಸಾಧ್ಯತೆ ಇದೆ. ಇದೇ ರಾಜ್ಯದಲ್ಲಿ ದೊಡ್ಡ ಒಂದು ಕುತೂಹಲವನ್ನ ಹೆಚ್ಚಿಸ್ತಾ ಇರುವಂಥದ್ದು ಏನ್ ಮಾಡ್ತಾರೆ ಸಿದ್ದರಾಮಯ್ಯ, ಯಾವ ಸಂದರ್ಭದಲ್ಲಿ ಸಂಪುಟಕ್ಕೆ ಜಾತಿ ಗಣತಿ ವರದಿಯನ್ನ ಸಂಪುಟ ತಗೊಂಡು ಅದನ್ನ ಓಪನ್ ಮಾಡುತ್ತೆ, ಅದು ಓಪನ್ ಮಾಡಿದ್ರೆ ರಾಜ್ಯದಲ್ಲಿ ಏನಾಗುತ್ತೆ, ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪುತ್ತಾ? ಈ ಎಲ್ಲ ಪ್ರಶ್ನೆಗಳಿವೆ. ಯಾಕೆಂದ್ರೆ ಈಗ ಕಾಂಗ್ರೆಸ್ ಏನಾದರೂ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯಗಳು ಸಂಪೂರ್ಣವಾಗಿ ಕಾಂಗ್ರೆಸ್ನಿಂದ ದೂರ ಹೋದ್ರೆ ಕೇವಲ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗನ ಇಟ್ಕೊಂಡು ಕಾಂಗ್ರೆಸ್ ರಾಜ್ಯನ ಗೆಲ್ಲೋದಿಕ್ಕಾಗುತ್ತಾ? ಈ ಎಲ್ಲ ಪ್ರಶ್ನೆಗಳ ನಡುವೆ ಸಿದ್ದರಾಮಯ್ಯನವರು ಕೇವಲ ತನ್ನ CM ಸ್ಥಾನಕ್ಕೆ ಅಥವಾ ತನ್ನ ಬಳಗಕ್ಕೆ, ತನ್ನ ಆಪ್ತರಿಗೆ ಒಂದು ಅವಕಾಶ ಕೊಡೋದಕ್ಕೋಸ್ಕರ ಈ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸೋದಕ್ಕೆ ಹೊರಡ್ತಾರಾ, ಮುಂದಾಗ್ತಾರಾ, ಅಂತ ರಿಸ್ಕ್ ಅನ್ನ ತಗೋತಾರಾ ಅನ್ನುವಂತಹ ಏನು ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ.